ಚಿಕ್ಕಮಗಳೂರಿನಿಂದ ಚೇತನ್ ಪದ್ಮಶಾಲಿ. ನೋಡಿ, ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತ ಪ್ರಕರಣ ಅನ್ನೋದು ಕೇರಳದ ಬಾಲಕಿ ಶ್ರೀನಂದ ಸಾವು ಪ್ರಕರಣ. ಇದು ಕೇವಲ ಕರ್ನಾಟಕಕ್ಕೆ ಮಾತ್ರವಲ್ಲದೆ ಇಡೀ ರಾಜ್ಯ ಮತ್ತೆ ಕೇರಳ ರಾಜ್ಯದಲ್ಲೂ ಕೂಡ ಸಾಕಷ್ಟು ತಲ್ಲಣ ಮೂಡಿಸಿದಂತ ಪ್ರಕರಣ. ಈಗ ಸದ್ಯಕ್ಕೆ ಈ ಪ್ರಕರಣ ಪೊಲೀಸರಿಗೆ ಒಂದು ದೊಡ್ಡ ತಲೆನೋವು ಕೂಡ ಹೌದು. ಮತ್ತೆ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ ಮತ್ತೆ ಅರಣ್ಯ ಇಲಾಖೆ, ಈ ಮೂರೂ ಇಲಾಖೆಗಳಿಗೂ ಕೂಡ ಪ್ರವಾಸೋದ್ಯಮಕ್ಕೆ ಹೊಡೆತ ಬೀಳುವಂತ ಸಾಧ್ಯತೆಗಳೇ ಕೂಡ ಹೆಚ್ಚಿದೆ. ಹಾಗಾಗಿ ಪೊಲೀಸರು ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ತನಿಖೆಯನ್ನು ಕೂಡ ನಡೆಸಲಿಕ್ಕೆ ಕೂಡ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಶ್ರೀನಂದ ಮೃತದೇಹ ಮಾಣಿಕ್ಯದಾರದ ಕೆಳಭಾಗದಲ್ಲಿ ಪತ್ತೆ ಆಯಿತು. ಅದಾದ ನಂತರ ಮರಣೋತ್ತರ ಪರೀಕ್ಷೆ ಆಯಿತು. ಪರೀಕ್ಷೆಯ ನಂತರ ಕೇರಳದಲ್ಲಿ ಆಕೆಯ ಅಂತಿಮ ವಿಧಿವಿಧಾನಗಳು, ಅಂತ್ಯ ಸಂಸ್ಕಾರ ಕೂಡ ನಡೆದು ಹೋಗಿದೆ. ಈಗ ಸದ್ಯಕ್ಕೆ ಬರಬೇಕಾಗಿರುವಂಥದ್ದು FSL ವರದಿ, ಮರಣೋತ್ತರ ಪರೀಕ್ಷೆ. ವರದಿ ಬಂದ ನಂತರ ಚಿಕ್ಕಮಗಳೂರಿನ ಗ್ರಾಮಾಂತರ ಪೊಲೀಸರು ಇರ್ಬೋದು, ಅದಕ್ಕೆ ಬೇಕಾದ ಕೆಲವು ತಂಡಗಳನ್ನ ರಚಿಸಲಿಕ್ಕೆ ಪೊಲೀಸ್ ಇಲಾಖೆ ಚಿಂತನೆ ನಡೆಸಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಈ ಪ್ರಕರಣ ಯಾಕೆ ನಡೀತು, ಕಾರಣ ಏನು, ಆಕೆ ಮೇಲಿಂದ ಬಿದ್ಲ ಅಥವಾ ಆತ್ಮಹತ್ಯೆಯಿಂದ ಅಥವಾ ಬೇರೆ ಯಾವುದೋ ಕಾರಣ ಇದೆಯಾ, ಈ ಮೂರನ್ನೂ ಕೂಡ ತನಿಖೆ ಮಾಡುವ ಅನಿವಾರ್ಯತೆ ಪೊಲೀಸ್ ಇಲಾಖೆಗೂ ಕೂಡ ಇದೆ. ಮತ್ತೆ ಇಲ್ಲಿನ ಚಿಕ್ಕಮಗಳೂರಿನ ಜನರು ಕೂಡ ಅದನ್ನ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಅಂದ್ರೆ ಈ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಸಾಲ ಏನಿದೆ, ಮುಳ್ಳಯ್ಯನಗಿರಿ ಇರ್ಬೋದು, ಮಾಣಿಕ್ಯದಾರ ಇರ್ಬೋದು, ಇನಾಮ್ ದತ್ತಾತ್ರೇಯ ಪೀಠ ಇರ್ಬೋದು, ಬಟರ್ ಮಿಲ್ಕ್ ಫಾಲ್ಸ್, ಇದು ಪ್ರವಾಸಿ ಸ್ಥಳ. ಇಲ್ಲಿಗೆ ಸಾವಿರಾರು ಜನರು ಬರ್ತಾರೆ. ಪ್ಯಾಕೇಜ್ ಟೂರ್ ಇರ್ಬೋದು, ಹೊರ ರಾಜ್ಯ ಇರ್ಬೋದು, ಹೊರ ವಿದೇಶದಿಂದಲೂ ಕೂಡ ಪ್ರವಾಸಿಗರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ದುರಂತ ಕೂಡ ನಡೆದಿಲ್ಲ. ನಾಪತ್ತೆ ಪ್ರಕರಣಗಳು 12 ವರ್ಷದ ಹಿಂದೆ ಒಂದು ನಡೆದಿದ್ದು ಬಿಟ್ರೆ ಇಲ್ಲಿಯವರೆಗೂ ಕೂಡ ಪ್ರವಾಸಿಗರಿಗೆ ಕಿಂಚಿತ್ತೂ ಕೂಡ ತೊಂದರೆ ಆಗಿಲ್ಲ. ಈ ಒಂದು ಪ್ರಕರಣ ಸ್ಥಳೀಯ ಜೀಪ್ನವ್ರಿಗಿರ್ಬೋದು, ಸ್ಥಳೀಯ ಅಂಗಡಿ ಮಾಲೀಕರಿರ್ಬೋದು ಮತ್ತು ಸ್ಥಳೀಯರಿಗೆ ಒಂದು ಆತಂಕ, ಭಯ ಕೂಡ ಇದೆ. ಮುಂದೆ ಪ್ರವಾಸೋದ್ಯಮಕ್ಕೆ ಏನಾದ್ರು ಹೊಡೆತ ಬಿದ್ರೆ ಬರುವಂತ ಕೇರಳ ಮೂಲದ ಪ್ರವಾಸಿಗರಿರ್ಬೋದು, ಹೊರ ರಾಜ್ಯದ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನುವಂತ ಆತಂಕ ಕೂಡ ಇರೋದ್ರಿಂದ ಪೊಲೀಸ್ ಇಲಾಖೆಯ ಮೇಲೆ ಮತ್ತು ಜಿಲ್ಲಾಡಳಿತದ ಮೇಲೆ ಒಂದು ಒತ್ತಡವನ್ನು ಕೂಡ ಹೇರ್ತಿದ್ದಾರೆ. ತಕ್ಷಣವೇ ಒಂದು ತನಿಖೆಯನ್ನು ನಡೆಸಿ ಕಾರಣ ಏನು ಅನ್ನುವಂತ ಇಡೀ ರಾಜ್ಯಕ್ಕೆ ತಾವು ತೋರಿಸ್ಬೇಕು, ಮತ್ತೆ ಕಾರಣ ಏನು ಅನ್ನೋದು ಬಹಿರಂಗ ಪಡಿಸ್ಬೇಕು ಅನ್ನೋದು ಕೂಡ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆ ಮತ್ತೊಂದು ಪ್ರಮುಖವಾಗಿ ಈಗ ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಜಿಲ್ಲಾಡಳಿತಕ್ಕೆ ಒಂದು ಆಗ್ರಹ ಕೂಡ ಇದೆ. ಬರುವಂತ ಪ್ರವಾಸಿಗರು ಈಗ ಮಾಣಿಕ್ಯದಾರದಲ್ಲೇ ಕೂಡ ಇಳಿದು ಹೋಗ್ತಾರೆ. ಅವರೆಲ್ಲರೂ ಕೂಡ ಒಂದು ಸೂಚನೆಯನ್ನು ನೀಡಬೇಕು. ಕೆಲವೊಂದು ಗ್ರಿಲ್ಸ್ಗಳಿದೆ, ಅಪಾಯ ಸ್ಥಳಗಳಿಗೆ ಹೋಗಬಾರ್ದು, ಇವೆಲ್ಲ ಸೂಚನೆಗಳನ್ನ ನೀಡಿ ಅನ್ನುವಂಥ ಆಗ್ರಹವನ್ನು ಕೂಡ ಸದ್ಯಕ್ಕೆ ಮಾಡ್ತಿರುವಂಥದ್ದು. ಇಡೀ ಚಿಕ್ಕಮಗಳೂರಿನ ಜನರು ಕೂಡ ಒಂದು ಪ್ರಮುಖವಾಗಿ ಬೇಡಿಕೆ ಇಟ್ಟಿರುವಂಥದ್ದು, ತಕ್ಷಣ ಪೊಲೀಸ್ ಇಲಾಖೆ ಈ ಒಂದು ಪ್ರಕರಣವನ್ನ ಭೇದಿಸಿ ಜನರ ಮುಂದೆ ಏನ್ ಕಾರಣ ಅನ್ನುವಂಥದ್ದನ್ನ ಇಡೀ ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಿಷ್ಟು ಇನ್ನು ಚಿಕ್ಕಮಗಳೂರಿನಿಂದ ಚೇತನ್ ಪದ್ಮಶಾಲಿ. ನೋಡಿ, ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತ ಪ್ರಕರಣ ಅನ್ನೋದು ಕೇರಳದ ಬಾಲಕಿ ಶ್ರೀನಂದ ಸಾವು ಪ್ರಕರಣ. ಇದು ಕೇವಲ ಕರ್ನಾಟಕಕ್ಕೆ ಮಾತ್ರವಲ್ಲದೆ ಇಡೀ ರಾಜ್ಯ ಮತ್ತೆ ಕೇರಳ ರಾಜ್ಯದಲ್ಲೂ ಕೂಡ ಸಾಕಷ್ಟು ತಲ್ಲಣ ಮೂಡಿಸಿದಂತ ಪ್ರಕರಣ. ಈಗ ಸದ್ಯಕ್ಕೆ ಈ ಪ್ರಕರಣ ಪೊಲೀಸರಿಗೆ ಒಂದು ದೊಡ್ಡ ತಲೆನೋವು ಕೂಡ ಹೌದು. ಮತ್ತೆ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ ಮತ್ತೆ ಅರಣ್ಯ ಇಲಾಖೆ, ಈ ಮೂರೂ ಇಲಾಖೆಗಳಿಗೂ ಕೂಡ ಪ್ರವಾಸೋದ್ಯಮಕ್ಕೆ ಹೊಡೆತ ಬೀಳುವಂತ ಸಾಧ್ಯತೆಗಳೇ ಕೂಡ ಹೆಚ್ಚಿದೆ. ಹಾಗಾಗಿ ಪೊಲೀಸರು ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ತನಿಖೆಯನ್ನು ಕೂಡ ನಡೆಸಲಿಕ್ಕೆ ಕೂಡ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಶ್ರೀನಂದ ಮೃತದೇಹ ಮಾಣಿಕ್ಯದಾರದ ಕೆಳಭಾಗದಲ್ಲಿ ಪತ್ತೆ ಆಯಿತು. ಅದಾದ ನಂತರ ಮರಣೋತ್ತರ ಪರೀಕ್ಷೆ ಆಯಿತು. ಪರೀಕ್ಷೆಯ ನಂತರ ಕೇರಳದಲ್ಲಿ ಆಕೆಯ ಅಂತಿಮ ವಿಧಿವಿಧಾನಗಳು, ಅಂತ್ಯ ಸಂಸ್ಕಾರ ಕೂಡ ನಡೆದು ಹೋಗಿದೆ. ಈಗ ಸದ್ಯಕ್ಕೆ ಬರಬೇಕಾಗಿರುವಂಥದ್ದು FSL ವರದಿ, ಮರಣೋತ್ತರ ಪರೀಕ್ಷೆ. ವರದಿ ಬಂದ ನಂತರ ಚಿಕ್ಕಮಗಳೂರಿನ ಗ್ರಾಮಾಂತರ ಪೊಲೀಸರು ಇರ್ಬೋದು, ಅದಕ್ಕೆ ಬೇಕಾದ ಕೆಲವು ತಂಡಗಳನ್ನ ರಚಿಸಲಿಕ್ಕೆ ಪೊಲೀಸ್ ಇಲಾಖೆ ಚಿಂತನೆ ನಡೆಸಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಈ ಪ್ರಕರಣ ಯಾಕೆ ನಡೀತು, ಕಾರಣ ಏನು, ಆಕೆ ಮೇಲಿಂದ ಬಿದ್ಲ ಅಥವಾ ಆತ್ಮಹತ್ಯೆಯಿಂದ ಅಥವಾ ಬೇರೆ ಯಾವುದೋ ಕಾರಣ ಇದೆಯಾ, ಈ ಮೂರನ್ನೂ ಕೂಡ ತನಿಖೆ ಮಾಡುವ ಅನಿವಾರ್ಯತೆ ಪೊಲೀಸ್ ಇಲಾಖೆಗೂ ಕೂಡ ಇದೆ. ಮತ್ತೆ ಇಲ್ಲಿನ ಚಿಕ್ಕಮಗಳೂರಿನ ಜನರು ಕೂಡ ಅದನ್ನ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಅಂದ್ರೆ ಈ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಸಾಲ ಏನಿದೆ, ಮುಳ್ಳಯ್ಯನಗಿರಿ ಇರ್ಬೋದು, ಮಾಣಿಕ್ಯದಾರ ಇರ್ಬೋದು, ಇನಾಮ್ ದತ್ತಾತ್ರೇಯ ಪೀಠ ಇರ್ಬೋದು, ಬಟರ್ ಮಿಲ್ಕ್ ಫಾಲ್ಸ್, ಇದು ಪ್ರವಾಸಿ ಸ್ಥಳ. ಇಲ್ಲಿಗೆ ಸಾವಿರಾರು ಜನರು ಬರ್ತಾರೆ. ಪ್ಯಾಕೇಜ್ ಟೂರ್ ಇರ್ಬೋದು, ಹೊರ ರಾಜ್ಯ ಇರ್ಬೋದು, ಹೊರ ವಿದೇಶದಿಂದಲೂ ಕೂಡ ಪ್ರವಾಸಿಗರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ದುರಂತ ಕೂಡ ನಡೆದಿಲ್ಲ.
ನಾಪತ್ತೆ ಪ್ರಕರಣಗಳು 12 ವರ್ಷದ ಹಿಂದೆ ಒಂದು ನಡೆದಿದ್ದು ಬಿಟ್ರೆ ಇಲ್ಲಿಯವರು ಕೂಡ ಪ್ರವಾಸಿಗರಿಗೆ ಕಿಂಚಿತ್ತೂ ಕೂಡ ತೊಂದರೆ ಆಗಿಲ್ಲ. ಈ ಒಂದು ಪ್ರಕರಣ ಸ್ಥಳೀಯ ಜೀಪ್ನವ್ರಿಗಿರ್ಬೋದು, ಸ್ಥಳೀಯ ಅಂಗಡಿ ಮಾಲೀಕರಿರ್ಬೋದು ಮತ್ತು ಸ್ಥಳೀಯರಿಗೆ ಒಂದು ಆತಂಕ, ಭಯ ಕೂಡ ಇದೆ. ಮುಂದೆ ಪ್ರವಾಸೋದ್ಯಮಕ್ಕೆ ಏನಾದ್ರು ಹೊಡೆತ ಬಿದ್ರೆ ಬರುವಂತ ಕೇರಳ ಮೂಲದ ಪ್ರವಾಸಿಗರಿರ್ಬೋದು, ಹೊರ ರಾಜ್ಯದ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನುವಂತ ಆತಂಕ ಕೂಡ ಇರೋದ್ರಿಂದ ಪೊಲೀಸ್ ಇಲಾಖೆಯ ಮೇಲೆ ಮತ್ತು ಜಿಲ್ಲಾಡಳಿತ ಮೇಲೆ ಒಂದು ಒತ್ತಡವನ್ನು ಕೂಡ ಇರ್ತಾ ಇದ್ದಾರೆ. ತಕ್ಷಣವೇ ಒಂದು ತನಿಖೆಯನ್ನು ನಡೆಸಿ ಕಾರಣ ಏನು ಅನ್ನುವಂತ ಇಡೀ ರಾಜ್ಯಕ್ಕೆ ತಾವು ತೋರಿಸ್ಬೇಕು, ಮತ್ತೆ ಕಾರಣ ಏನು ಅನ್ನೋದು ಬಹಿರಂಗ ಪಡಿಸ್ಬೇಕು ಅನ್ನೋದು ಕೂಡ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆ ಮತ್ತೊಂದು ಪ್ರಮುಖವಾಗಿ ಈಗ ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಜಿಲ್ಲಾಡಳಿತಕ್ಕೆ ಒಂದು ಆಗ್ರಹ ಕೂಡ ಇದೆ. ಬರುವಂತ ಪ್ರವಾಸಿಗರು ಈಗ ಮಾಣಿಕ್ಯದಾರದಲ್ಲೇ ಕೂಡ ಇಳಿದು ಹೋಗ್ತಾರೆ, ಅವರೆಲ್ಲರೂ ಕೂಡ ಒಂದು ಸೂಚನೆಯನ್ನು ನೀಡಬೇಕು. ಕೆಲವೊಂದು ಗ್ರಿಲ್ಸ್ಗಳಿದೆ, ಅಪಾಯ ಸ್ಥಳಗಳಿಗೆ ಹೋಗಬಾರ್ದು, ಇವೆಲ್ಲ ಸೂಚನೆಗಳನ್ನ ನೀಡಿ ಅನ್ನುವಂಥ ಆಗ್ರಹವನ್ನು ಕೂಡ ಸದ್ಯಕ್ಕೆ ಮಾಡ್ತಿರುವಂಥದ್ದು. ಇಡೀ ಚಿಕ್ಕಮಗಳೂರಿನ ಜನರು ಕೂಡ ಒಂದು ಪ್ರಮುಖವಾಗಿ ಬೇಡಿಕೆ ಇಟ್ಟಿರುವಂಥದ್ದು. ತಕ್ಷಣ ಪೊಲೀಸ್ ಇಲಾಖೆ ಈ ಒಂದು ಪ್ರಕರಣವನ್ನ ಭೇದಿಸಿ ಜನರ ಮುಂದೆ ಏನ್ ಕಾರಣ ಅನ್ನುವಂಥದ್ದನ್ನ ಇಡೀ ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಿಷ್ಟು ಇಲ್ಲೂ ಕೂಡ ತನಿಖೆ ಮಾಡುವ ಅನಿವಾರ್ಯತೆ ಪೊಲೀಸ್ ಇಲಾಖೆಗೂ ಕೂಡ ಇದೆ, ಮತ್ತೆ ಇಲ್ಲಿನ ಚಿಕ್ಕಮಗಳೂರಿನ ಜನರು ಕೂಡ ಅದನ್ನ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಅಂದ್ರೆ ಈ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಸಾಲ ಏನಿದೆ, ಮುಳ್ಳಯ್ಯನಗಿರಿ ಇರ್ಬೋದು, ಮಾಣಿಕ್ಯದಾರ ಇರ್ಬೋದು, ಇನಾಮ್ ದತ್ತಾತ್ರೇಯ ಪೀಠ ಇರ್ಬೋದು, ಬಟರ್ ಮಿಲ್ಕ್ ಫಾಲ್ಸ್, ಇದು ಪ್ರವಾಸಿ ಸ್ಥಳ. ಇಲ್ಲಿಗೆ ಸಾವಿರಾರು ಜನರು ಬರ್ತಾರೆ. ಪ್ಯಾಕೇಜ್ ಟೂರ್ ಇರ್ಬೋದು, ಹೊರ ರಾಜ್ಯ ಇರ್ಬೋದು, ಹೊರ ವಿದೇಶದಿಂದಲೂ ಕೂಡ ಪ್ರವಾಸಿಗರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಆದ್ರೆ ಇಲ್ಲಿಯವರು ಕೂಡ ಯಾವುದೇ ದುರಂತ ಕೂಡ ನಡೆದಿಲ್ಲ. ನಾಪತ್ತೆ ಪ್ರಕರಣಗಳು 12 ವರ್ಷದ ಹಿಂದೆ ಒಂದು ನಡೆದಿದ್ದು ಬಿಟ್ರೆ ಇಲ್ಲಿಯವರು ಕೂಡ ಪ್ರವಾಸಿಗರಿಗೆ ಕಿಂಚಿತ್ತೂ ಕೂಡ ತೊಂದರೆ ಆಗಿಲ್ಲ. ಈ ಒಂದು ಪ್ರಕರಣ ಸ್ಥಳೀಯ ಜೀಪ್ನವ್ರಿಗಿರ್ಬೋದು, ಸ್ಥಳೀಯ ಅಂಗಡಿ ಮಾಲೀಕರಿರ್ಬೋದು ಮತ್ತು ಸ್ಥಳೀಯರಿಗೆ ಒಂದು ಆತಂಕ, ಭಯ ಕೂಡ ಇದೆ. ಮುಂದೆ ಪ್ರವಾಸೋದ್ಯಮಕ್ಕೆ ಏನಾದ್ರು ಹೊಡೆತ ಬಿದ್ರೆ ಬರುವಂತ ಕೇರಳ ಮೂಲದ ಪ್ರವಾಸಿಗರಿರ್ಬೋದು, ಹೊರ ರಾಜ್ಯದ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನುವಂಥ ಆತಂಕ ಕೂಡ ಇರೋದ್ರಿಂದ ಪೊಲೀಸ್ ಇಲಾಖೆಯ ಮೇಲೆ ಮತ್ತು ಜಿಲ್ಲಾಡಳಿತ ಮೇಲೆ ಒಂದು ಒತ್ತಡವನ್ನು ಕೂಡ ಇರ್ತಾ ಇದ್ದಾರೆ. ತಕ್ಷಣವೇ ಒಂದು ತನಿಖೆಯನ್ನು ನಡೆಸಿ ಕಾರಣ ಏನು ಅನ್ನುವಂತ ಇಡೀ ರಾಜ್ಯಕ್ಕೆ ತಾವು ತೋರಿಸ್ಬೇಕು, ಮತ್ತೆ ಕಾರಣ ಏನು ಅನ್ನೋದು ಬಹಿರಂಗ ಪಡಿಸ್ಬೇಕು ಅನ್ನೋದು ಕೂಡ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆ ಮತ್ತೊಂದು ಪ್ರಮುಖವಾಗಿ ಈಗ ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಜಿಲ್ಲಾಡಳಿತಕ್ಕೆ ಒಂದು ಆಗ್ರಹ ಕೂಡ ಇದೆ. ಬರುವಂತ ಪ್ರವಾಸಿಗರು ಈಗ ಮಾಣಿಕ್ಯದಾರದಲ್ಲೇ ಕೂಡ ಇಳಿದು ಹೋಗ್ತಾರೆ, ಅವರೆಲ್ಲರೂ ಕೂಡ ಒಂದು ಸೂಚನೆಯನ್ನು ನೀಡಬೇಕು. ಕೆಲವೊಂದು ಗ್ರಿಲ್ಸ್ಗಳಿದೆ, ಅಪಾಯ ಸ್ಥಳಗಳಿಗೆ ಹೋಗಬಾರ್ದು, ಇವೆಲ್ಲ ಸೂಚನೆಗಳನ್ನ ನೀಡಿ ಅನ್ನುವಂಥ ಆಗ್ರಹವನ್ನು ಕೂಡ ಸದ್ಯಕ್ಕೆ ಮಾಡ್ತಿರುವಂಥದ್ದು. ಇಡೀ ಚಿಕ್ಕಮಗಳೂರಿನ ಜನರು ಕೂಡ ಒಂದು ಪ್ರಮುಖವಾಗಿ ಬೇಡಿಕೆ ಇಟ್ಟಿರುವಂಥದ್ದು. ತಕ್ಷಣ ಪೊಲೀಸ್ ಇಲಾಖೆ ಈ ಒಂದು ಪ್ರಕರಣವನ್ನ ಭೇದಿಸಿ ಜನರ ಮುಂದೆ ಏನ್ ಕಾರಣ ಅನ್ನುವಂಥದ್ದನ್ನ ಇಡೀ ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಿಷ್ಟು